ಸಾಕಾದ ನನಗ. ಎಲ್ಲರಿಗೂ ಬಿಟ್ಟಿ ಬಂದೆ, ಊರಾಗಿ ಬಿಟ್ಟಿ ಬಂದೆ. ಎಲ್ಲಿ ಕೆಲಸ ಆಗಿಲ್ಲ ನನಗೆ. ಏನ್ ಮಾಡಪ್ಪ ದೇವ್ರೆ, ಏನ್ ಮಾಡ್ಬೇಕು ನಂಗೆ ಗೊತ್ತಾಗತ್ತಿಲ್ಲ. ಅಲ್ಲ, ಮುಂಜಾನೆ ಎಲ್ಲೂ ಇದ್ದೀನಿ ನೀನು? ಒಂದ್ ಚಾ ಇಲ್ಲ, ನಾಷ್ಟ ಇಲ್ಲ. ಎದ್ದ ತಕ್ಷಣ ಹೋಗ್ಬಿಟ್ಟಪ್ಪ. ಎಲ್ಲಿ ಇದ್ದೀನಿ ನೀನು? ಯಾರಿಗ್ ಬಿಟ್ಟಿಯ ಬಂದಿ? ಯಾರಿಗ್ ಬಿಟ್ಟಿಯ ಬಂದಿ? ಮ್ಯಾರೇಜ್ ಬ್ರೋಕರ್ಗೆ ಬಿಟ್ಟಿ ಹೋಗಿದ್ದಪ್ಪ. ಮತ್ತೆ ಊರನ್ನ ಹಿರಿಯರಿಗೆ ಬಿಟ್ಟಿ ಹೋಗಿದ್ದೆ. ಅದ ನಿನ್ ಕನ್ಯಾ ಸಲಾಗಿ ಎಲ್ಲಿ ಕನ್ಯೆ ಫಿಕ್ಸ್ ಆಗೋದಪ್ಪ. ಚಿಂತೆ ಆಗ್ಬಿಟ್ಟೈತಿ, ಬಾಳ ಚಿಂತೆ ಆಗ್ಬಿಟ್ಟೈತಿ. ಏನ್ ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಎಲ್ಲಿ ಹೋದ್ರು ಹೇಳ್ತಾ ನಿನ್ ಮಗ ಗೌರ್ಮೆಂಟ್ ನೌಕರಿ ಐತೇನು, ಗೌರ್ಮೆಂಟ್ ನೌಕರಿ ಐತೆ, ಗೌರ್ಮೆಂಟ್ ನೌಕರಿ ಐತೇನು, ಗೌರ್ಮೆಂಟ್ ನೌಕರಿ ಐತೆ ಕೇಳ್ತಾರ. ಎಷ್ಟು ಮಂದಿ ಹೇಳಿ ರಗಡೆ ಬಿಟ್ಟದ. ಗೌರ್ಮೆಂಟ್ ನೌಕರಿ ಇಲ್ಲಪ್ಪ, ಗೌರ್ಮೆಂಟ್ ನೌಕರಿ ಇಲ್ಲಪ್ಪ ಅಂತ ಹೇಳಿ ರಗಡ ಆಗ್ತೈತಿ. ಗೌರ್ಮೆಂಟ್ ನೌಕರಿ ಇದ್ರಷ್ಟ ಕನ್ಯೆ ಬರ್ತಾರಂತ, ಇಲ್ಲೇನು ಕೊಡಲ್ಲ ಅಂತ. ನನ್ನ ಬಗ್ಗೆ ಎಲ್ಲ ಹೇಳಿದೆ ನೀನು? ನಿನ್ನ ಬಗ್ಗೆ ಎಲ್ಲ ಹೇಳಿನಪ್ಪ. ನನ್ನ ಮಗ ಒಂದು ಚಟ ಮಾಡಲ್ಲ, ಸಿಗರೇಟ್ ಸೇದಲ್ಲ, ಗುಟ್ಕಾ ಹಾಕೊಳಲ್ಲ, ತಂಬಾಕು ಹಾಕೊಳಲ್ಲ, ಸೆರೆ ಕುಡಿಯಲ್ಲ. ಅಂತ ಬಂಗಾರದ ಮನುಷ್ಯಗ ಕನ್ಯೆ ಸಿಗೋದು. ನಾ ಹೇಳ್ದೆ ನನ್ನ ಮಗ ಅಪ್ರ ಚಿನ್ನ, 24 ಕ್ಯಾರೆಟ್ ಗೋಲ್ಡ್, ಅಪರಂಜಿ ಅಂತ ಎಲ್ಲ ಹೇಳ್ದೆ. ಅದಕ್ಕೆ ಅವ್ರೇನಂತಾರ, ನೋಡ್ಪಾ ನಿನ್ ಮಗ ಚಟ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ನಿನ್ ಮಗ ಬೆಳ್ಳಿದನೋ ಬಂಗಾರದನೋ ಅದ್ರ ನಮ್ಗೆ ಬೇಕಾಗಿಲ್ಲ. ನಿನ್ ಮಗ ಗೌರ್ಮೆಂಟ್ ನೌಕರಿ ಇದ್ರೆ ಮಾತ್ರ ನಾವು ಕನ್ಯೆ ಕೊಡಿಸ್ತೀವಿ. ಇಲ್ಲ ನಮ್ ಕಡೆ ಬರಕ್ ಹೋಗ್ಬೇಡ ಅಂದ್ಬಿಟ್ರಪ್ಪ. ಇದ್ರಾಗ ಏನಪ್ಪ ಅಂತಂದ್ರ ತಂದೆ ತಾಯಿದೇನ್ ತಪ್ಪಿಲ್ಲ, ಮ್ಯಾರೇಜ್ ಬ್ರೋಕರ್ದು ಏನ್ ತಪ್ಪಿಲ್ಲ. ಯಾಕಂದ್ರೆ ತಂದೆ ತಾಯಿ ಅಂತಂದ್ರ ತನ್ನ ಮಗಳು ಗಂಡನ್ಯಾಗ ಸಂತೋಷದಿಂದಿರ್ಬೇಕು, ಖುಷಿಯಿಂದಿರ್ಬೇಕು, ಆರಾಮಾಗಿರ್ಬೇಕು ಅನ್ನೋ ಯೋಚನೆ ಎಲ್ಲರಿಗೂ ಇರ್ತೈತಿ. ಅದ್ರ ಸಲ ಏನಪ್ಪಾ ಅಂದ್ರ ಅವರು ತಮ್ಮ ಮಗಳು ನೌಕರಿಯಾಗ ಹುಡುಕ್ತಾರ, ನೌಕರಿ ಇದ್ರೆ ಪುರ್ತಿ ಅಂತಾರ. ಅದ್ರೇನ್ ತಪ್ಪೈತಿ ಹೇಳು? ಹೌದನಲ್ಲ? ಈಗ ತಪ್ಪಿರೋದು ಏನಪ್ಪಾ ಅಂತಂದ್ರ ಸರ್ಕಾರದ ಕಾಯ್ದೆಲಿ ತಪ್ಪೈತಿ. ಯಾಕಂತ ಕೇಳು, ನಮಗ ಸ್ವಾತಂತ್ರ್ಯ ಬಂದತ್ನ್ಯಾಗ ಅಂದ್ರೆ 1947ರಾಗ ದೇಶದ ಜನಸಂಖ್ಯೆ ಎಷ್ಟಿತ್ತು? ಕೇವಲ 36 ಕೋಟಿ. ಅವಾಗ ಕಲ್ತಂತ ಜನನು ಬಹಳ ಕಡಿಮೆ ಇದ್ರು, ಬಹಳ ಜನ ಕಲ್ತಿದ್ದಿಲ್ಲ ಅವಾಗ. ಅಂದ್ರೆ ಒಂದು 50% ಜನ ಮಾತ್ರ ಕಲ್ತವ್ರಿದ್ರು, ವಿದ್ಯಾವಂತರಿದ್ರು. ಈಗ ನಮ್ಮ ದೇಶದ ಜನಸಂಖ್ಯೆ ಎಷ್ಟೈತೆ ಅಂತ ಟೋಟಲ್ ಆಗಿ 146 ಕೋಟಿ ಐತೆ. ಮತ್ತೆ ವಿದ್ಯಾವಂತರಿಗೆ ಏನೈತಂದ್ರ ಕಡಿಮೆ ಅಂದ್ರೆ ಒಂದು 95% ಜನ ಕಲ್ತವ್ರ ಅದಾರ. ಆದ್ರೆ ಎಲ್ಲರಿಗೂ ಅಂತಂದ್ರ ಗೌರ್ಮೆಂಟ್ ನೌಕರಿ ಮಾಡ್ತಾನ ಆಸೆ ಇರುತ್ತ, ಮನಸ್ಸಿರುತ್ತ, ಇಚ್ಛೆ ಇರುತ್ತ. ಆದ್ರೆ ಎಲ್ಲ ಗೌರ್ಮೆಂಟ್ ನೌಕರಿ ಸಿಗಲ್ಲ. ಗೌರ್ಮೆಂಟ್ ನೌಕರಿ ಸಿಗ್ಲಾರ್ದಕ್ಕೆ ಏನ್ ಮಾಡ್ತಾರ, ಚಹಾದ ಅಂಗಡಿಯಾಗ, ಹೋಟೆಲ್ನ್ಯಾಗ, ಖಾನಾವಳಿಯಾಗ, ಯಾವ್ದೋ ಒಂದು ಕಂಪ್ನಿಯಾಗ ಇಂಥಲ್ಲೆಲ್ಲ ಕೆಲಸ ಮಾಡ್ತಾರ. ಅದು ಎಷ್ಟು ಪಗಾರ ಕೊಡ್ತಾರ? 6,000, 8,000, 10,000, 12,000. ಇದು 10-12,000 ಪಗಾರದಾಗ ಜೀವನ ಸಂತೋಷದಿಂದ ಆರಾಮಾಗಿ ಕಳೆಯಕ್ಕಾಗತ್ತನ? ಬಹಳ ಕಷ್ಟದಿಂದ ಜೀವನ ನಡೆಸ್ಬೇಕಾಗತ್ತ. ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ ಆಗತ್ತ. ಅದಕ್ಕ ಹೆಣ್ಣು ಕೊಡೋರು ಯೋಚನೆ ಮಾಡ್ತಾರ, ಇವಂಗಿರೋದು 12,000 ಪಗಾರ. 12,000 ಪಗಾರದಾಗ ಜೀವನ ಏನ್ ನಡೆಸ್ತಾನಿವ? ಮನೆ ನಡೆಸ್ತಾನ? ಮಕ್ಳು ಹುಟ್ಟಿದ್ರೆ ಏನ್ ಮಾಡ್ತಾನಿವ? ಜೀವನ ನಡ್ಸಕ್ ಆಗತ್ತನು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನೀತಿಗಳು ತಮ್ಮ ಮಗಳಿಗೆ ಗೌರ್ಮೆಂಟ್ ನೌಕರಿ ಇರೋಂಗ ಕನ್ಯೆ ಕೊಡ್ತೇವೆ ಅಂತ ಹೇಳ್ತಾರ. ಅವ್ರದ್ದೇನು ತಪ್ಪಿಲ್ಲ ಇದ್ರಾಗ. ಇದ್ರ ತಪ್ಪಿರೋದು ಮುಖ್ಯ ಏನಪ್ಪಾ ಅಂತಂದ್ರ ಸರ್ಕಾರದ ಒಂದು ಕಾನೂನಲ್ಲಿ. ಹೆಂಗಂತ ಕೇಳು, ಸರ್ಕಾರದ ಒಂದು ಕಾಯ್ದೆ ಪ್ರಕಾರ ಏನಪ್ಪಾ ಅಂತಂದ್ರ ಒಂದು ಸಲ ಗೌರ್ಮೆಂಟ್ ನೌಕರಿ ಸಿಕ್ತಂತಂದ್ರ ಒಬ್ಬ ವ್ಯಕ್ತಿ ರಿಟೈರ್ ಆಗೋದು 60ರಿಂದ 63 ವರ್ಷ ತನ ರಿಟೈರ್ ಆಗಲ್ಲ. ಅವೇಂತಂದ್ರ ಒಂದು 40ರಿಂದ 45 ವರ್ಷ ತನ ಅವೇಂತಂದ್ರ ಗೌರ್ಮೆಂಟ್ ನೌಕರಿ ಫಿಕ್ಸ್ ಆಗ್ಬಿಡ್ತಾನ. 40-45 ವರ್ಷ ಫಿಕ್ಸ್ ಅನ್ನೋದ್ರ ಮುಂದ ಗೌರ್ಮೆಂಟ್ ನೌಕರಿ ಯಾರಿಗೆ ಸಿಗುತ್ತೆ? ಗೌರ್ಮೆಂಟ್ ಕಾಯ್ದೆ ಪ್ರಕಾರ ಏನಪ್ಪಾ ಅಂತಂದ್ರ ಒಂದು ಸಲ ಗೌರ್ಮೆಂಟ್ ನೌಕರಿ ಅಪಾಯಿಂಟ್ಮೆಂಟ್ ಆದ್ನಂತಂದ್ರ ಅವೇನಂತಂದ್ರ 60-63 ವರ್ಷ ತನಕ ರಿಟೈರ್ ಆಗಲ್ಲ. ಹೌದಾ? 60-63 ವರ್ಷ ರಿಟೈರ್ ಆಗ್ಲಿಕ್ಕೆ ಅಂತಂದ್ರ 40-45 ವರ್ಷ ತನ ಅವ ಸರ್ಕಾರಿ ಸೇವೆ ಇರ್ತಾನ. ಅವ್ ರಿಟೈರ್ ಆಗ ಮತ್ತೆ ಅವ ಭರ್ತಿ ಆಗಲ್ಲ, ಬದ್ಲಿ ಯಾವ ಪೋಸ್ಟ್ ತುಂಬಲ್ಲ ಸರ್ಕಾರದವರು. ಇದರಿಂದ ಅಂತಂದ್ರ ಈ ಕಲ್ತಂತ ವಿದ್ಯಾರ್ಥಿಗಳು ಬಹಳಷ್ಟು ಜನ ಆಗ್ಬಿಟ್ಟಾರ, 20 ಜನ ಕಲ್ತ್ಬಿಟ್ಟಾರ. ಈಗೆಲ್ಲ ನೌಕರಿ ಹೆಂಗ್ ಕೊಡಕ್ಕಾಗತ್ತ? ಅದ್ರ ಸಲಾಗಿ ನಾ ಹೇಳೋ ಪ್ರಕಾರ ಈಗ ಸರ್ಕಾರದ ಒಂದು ಕಾಯ್ದೆನ ಅಂದ್ರೆ ತಿದ್ದುಪಡಿ ಮಾಡ್ಬೇಕು, ಅಥವಾ ಸರ್ಕಾರದ ಒಂದು ರೂಲ್ಸ್ ಚೇಂಜ್ ಮಾಡ್ಬೇಕು ನೌಕರಿ ಕೊಡೋದು. ಹೆಂಗಪ್ಪ ಅಂತಂದ್ರೆ ಈಗ ಪ್ರತಿಯೊಬ್ಬರಿಗೂ ಕೇವಲ 15 ವರ್ಷ ಮಾತ್ರ ನೌಕರಿ, 15 ವರ್ಷ ಮಾತ್ರ ಗೌರ್ಮೆಂಟ್ ನೌಕರಿ ಸೇವೆ ಸಲ್ಲಿಸಬಹುದು. 15 ವರ್ಷ ಆದ ನಂತರ ರಿಟೈರ್ ಆಗೋದು. ಅವಾಗ ಏನಪ್ಪಾ ಅಂದ್ರೆ ಈಗ ಸೆಲೆಕ್ಟ್ ಆದ ನಂತರ
ಆ ಗೌರ್ಮೆಂಟ್ ಸೆಲೆಕ್ಟ್ ಆದ ನಂತರ 1 ವರ್ಷ ಪ್ರೊಬೇಷನರಿ ಪೀರಿಯಡ್. ಹೌದಾ? ನಂತರ 14 ವರ್ಷ ಆದ್ಮೇಲೆ ಲಾಸ್ಟ್ ವರ್ಷ 15 ವರ್ಷ ನೋಟಿಸ್ ಪೀರಿಯಡ್. 15 ವರ್ಷ ಆದ್ಮೇಲೆ ರಿಟೈರ್ ಆಗಿಬಿಡೋದು. ಆಮೇಲೆ ಹೊಸ ಭರ್ತಿ ತುಂಬಬೇಕು. ಹಿಂಗಾದ್ರೆ ಜನ ಹೆಚ್ಚೆಚ್ಚು ಜನಕ್ಕೆ ಅಂತಂದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ಗೌರ್ಮೆಂಟ್ ನೌಕರಿ ಸಿಗುತ್ತ. ಆ ಮೂಲಕ ಎಲ್ಲರಿಗೂ ಅಂತಂದ್ರೆ ಗೌರ್ಮೆಂಟ್ ನೌಕರಿ ಮಾಡ್ಬೇಕನ್ನ ಆಸೆನೂ ಇರುತ್ತ, ಇಚ್ಛೆ ಇರುತ್ತ, ಮನಸ್ಸು ಇರುತ್ತ, ಅವ್ರಿಗೆಲ್ಲರೂ ಗೌರ್ಮೆಂಟ್ ನೌಕರಿ ಸಿಗುತ್ತ. ಇವ್ರೇಂದ್ರ ರಿಟೈರ್ ಆಗೋದು 60-63 ವರ್ಷದಲ್ಲಿ ಮಾಡಿದ್ರೆ ಇನ್ನೂರು ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡಕ್ಕಾಗತ್ತ? ಅಲ್ಲಿ ಕಾಯಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾವ್ರು? ಚಾದ ಅಂಗಡಿಯಾಗೋ, ಹೋಟೆಲ್ನಾಗೋ, ಯಾವ್ದೋ ಕಂಪನಿಯಲ್ಲೋ ಇಂಥ ಒಂದು ಕೆಲಸ ಮಾಡ್ಕೊಂತ ಹೋಗ್ತಾರ. ಅವಾಗ ಏನಪ್ಪಾ ಅಂತಂದ್ರ ಗೌರ್ಮೆಂಟ್ ನೌಕರಿ ಅಂತಂದ್ರ ಕನ್ಯೆ ಕೂಡ ಬಾಳ್ ಲೆಕ್ಕ ಹಾಕ್ತಾರ. ತನ್ನ ಮಗಳು ಎಷ್ಟು ಕಷ್ಟ ಪಡ್ತಾಳು ಮಾಡ್ಕೊಂಡ್ ಕೇಸಿ ಅವ್ಗೆ 10, 12, 15 ಸಾವಿರ ಪಗಾರದಾಗ ಹೆಂಗ್ ಜೀವನ ನಡ್ಸಕ್ಕಾಗತ್ತ? ಹಂಗಂತ ವಿಚಾರ ಮಾಡ್ತಾರ ಕನ್ಯೆ ಕೊಡಾಕ. ಈಗ ಯಾರು ಕನ್ಯೆ ಇಲ್ಲ ಕೊಡಲ್ಲ ಅಂತಾರ. ಅದ್ರ ಸಲ ಏನಂತಂದ್ರ ನಮ್ಮ ಸರ್ಕಾರ ಏನಪ್ಪಾ ಅಂತಂದ್ರ ತನ್ನ ಒಂದು ಗೌರ್ಮೆಂಟ್ ನೌಕರಿ ಕೊಡುವಂತ ಮತ್ತು ರಿಟೈರ್ಮೆಂಟ್ ಅವಧಿಯನ್ನ ಕಡಿಮೆ ಮಾಡ್ಬೇಕು. ಅಂದ್ರೆ 15 ವರ್ಷ ಮಾತ್ರ ಇರ್ಬೇಕು ನೌಕರಿ ಕೊಡೋದು. 15 ವರ್ಷ ಮಾತ್ರ ಸೇವೆ ಸಲ್ಲಿಸ್ಬೇಕು. 15 ವರ್ಷ ಆದ್ಮೇಲೆ ರಿಟೈರ್ ಆಗ್ಬೇಕು. ಈಗ ಆತಂದ್ರೆ ಎಲ್ಲರೂ ನೌಕರಿ ಸಿಗುತ್ತ. ಎಲ್ಲ ಮನುಷ್ಯನಿಗೂ ಹೇಳ್ತಾರ ಖುಷಿ ಇರುತ್ತ, ಸಂತೋಷ ಇರುತ್ತ. ನನಗೂ ಗೌರ್ಮೆಂಟ್ ನೌಕರಿ ಸಿಗುತ್ತ, ನಾನು ಇಂತ ಗೌರ್ಮೆಂಟ್ ನೌಕರಿ ಮಾಡ್ತೀನಿ, ಸಂತೋಷ ಇರುತ್ತ ಅವಂಗ. ಆಮೇಲೆ ಅವ ಏನ್ ಗೊತ್ತ, ಗೌರ್ಮೆಂಟ್ ಸಿಗ್ತಾನ, ನನಗೂ ಮದುವೆ ಆಗುತ್ತ, ನಾನು ಸಂತೋಷ ಇರ್ಬೋದು ಅನ್ನೋ ಒಂದು ಉತ್ಸಾಹ, ಉಲ್ಲಾಸ, ಖುಷಿ ಇರ್ತದ ಅವಂಗ. ಅದು ಬಿಟ್ಟು ಈ ಗೌರ್ಮೆಂಟ್ ನೌಕರಿ 1947 ಒಂದು ಕಾಯ್ದೆಯನ್ನ ಅದೇ ಈಗ 2025 ನಡ್ಸ್ಕೊಂಡು ಹೊಂಟೈತೆ. ಹೊಂಟಂದ್ರೆ ಜನಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ? ಅವಾಗಿದ್ದ ಜನಸಂಖ್ಯೆ ಎಷ್ಟಿತ್ತು? ಬರೇ 36 ಕೋಟಿ. ಈಗಿರೋ ಜನಸಂಖ್ಯೆ ಎಷ್ಟೈತೆ? 146 ಕೋಟಿ. ಹೌದಾ? 146 ಕೋಟಿಗೂ 36 ಕೋಟಿಗೂ ಎಷ್ಟು ವ್ಯತ್ಯಾಸ ಇದೆ? ಮತ್ತೆ ಸರ್ಕಾರ ತನ್ನ ರೂಲ್ಸ್ ಅನ್ನ, ಕಾಯ್ದೆಯನ್ನ ತಿದ್ದುಪಡಿ ಮಾಡೋಕೆ ಬೇಡ. ಮತ್ತೆ ಮಾಡಿದ್ರೆ ಎಲ್ಲರಿಗೂ ಅಂತಂದ್ರೆ ನೌಕರಿ ಸಿಗುತ್ತ, ಸಮಾಜದ ಎಲ್ಲರೂ ಸಂತೋಷ ಇರ್ತಾರ, ಖುಷಿ ಇರುತ್ತೆ, ಎಲ್ಲರೂ ಮದುವೆ ಆಗ್ತದೆ. ಆ ಸಮಾಜದ ಏನ್ ನಡೀತದೆ ಅಂತ ಸರ್ಕಾರ ಗೊತ್ತಿಲ್ಲ, ಯಾರಿಗ ಕಣ್ಣು ಸಿಗತ್ತಿಲ್ಲ, ಮದುವೆ ಆಗತ್ತಿಲ್ಲ, ಎದಕ್ ಆಗತ್ತಿಲ್ಲ ವಿಷಯ ಮಾಡಕತ್ತಿಲ್ಲ. ಹೌದಿಲ್ಲ? ನಮ್ ಸರ್ಕಾರ ಏನಪ್ಪಾ ಅಂತಂದ್ರ ಸರ್ಕಾರ ನೌಕರಿ ಕೊಡುವಂತ ಅಥವಾ ಅಪಾಯಿಂಟ್ಮೆಂಟ್ ಮಾಡುವಂತ ಒಂದು ವಿಧಿವಿಧಾನ ಪದ್ಧತಿಯನ್ನ ಸುಧಾರಣೆ ಮಾಡ್ತಂತಂದ್ರ, ಅಂದ್ರ ತಿದ್ದುಪಡಿ ಮಾಡಿದಂತಂದ್ರ ಅವಾಗ ಏನಂತಂದ್ರ ಎಲ್ಲರೂ ನೌಕರಿ ಸಿಗುತ್ತೆ, ಎಲ್ಲರೂ ನೌಕರಿ ಮಾಡ್ಬೋದು, ಎಲ್ಲರಿಗೂ ಸಂತೋಷದಿಂದ ಮದುವೆ ಆಗುತ್ತೆ. ಅದು ಬಿಟ್ಟು ಅಂತಂದ್ರೆ ಹಿಂಗ ಮಾಜಿ ಕಾಲದ 1947 ಒಂದು ಕಾಯ್ದೆಯನ್ನ ಕಂಟಿನ್ಯೂ ಮಾಡಿದಂದ್ರ ಯಾರು ನೌಕರಿ ಸಿಗುತ್ತ? ಪ್ರತಿದಿನ ಜನಸಂಖ್ಯೆ ಬೆಳೆ ಆಗತೈತೆ, ಆರ ಸರ್ಕಾರ ನೌಕರಿ ಕಡಿಮೆ ಆಗತ್ತಾವ. ಹೌದ್ರ? ಅಸಲಿ ಸರ್ಕಾರ ಜಾಸ್ತಿ ಆಗ್ಬೇಕು. ಸರ್ಕಾರ ಇಂಥ ಒಂದು ವಿಚಾರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಹಿಂಗ ಯಾಕ ದೇಶದೆಲ್ಲ ನಿರುದ್ಯೋಗ ಉಂಟಾಗೈತೆ? ನಿರುದ್ಯೋಗ ಕಡಿಮೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು? ಯಾರಿಗ ಕನ್ಯೆ ಯಾಕೆ ಸಿಗಕತ್ತಿಲ್ಲ? ಮದುವೆ ಯಾಕೆ ಆಗತ್ತಿಲ್ಲ? ಪ್ರತಿಯೊಬ್ಬರಿಗೂ ಕೇವಲ 15 ವರ್ಷ ಮಾತ್ರ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಸೀಮಿತ ಮಾಡಿದ್ರಂತಂದ್ರೆ ಅವಾಗ ಎಲ್ಲರಿಗೂ ನೌಕರಿ ಸಿಗುತ್ತೆ, ಎಲ್ಲರೂ ಸಂತೋಷ ಆರಾಮದಿಂದ ಇರ್ತಾರೆ, ಎಲ್ಲರಿಗೂ ಮದುವೆ ಆಗುತ್ತೆ, ಯಾರಿಗೂ ಏನು ಚಿಂತೆ ಇರಲ್ಲ, ಎಲ್ಲರೂ ಕಲಿಬೇಕನ್ನೋ ಉತ್ಸಾಹ, ಉಲ್ಲಾಸ, ಸಂತೋಷ ಹೆಚ್ಚಾಗುತ್ತೆ. ಅದು ನನಗೂ ಗೌರ್ಮೆಂಟ್ ನೌಕರಿ ಸಿಗುತ್ತೆ ಅನ್ನೋ ಒಂದು ಭರವಸೆ, ಕನಸು ನನ್ಸಾಗುತ್ತ. ಈ ಒಂದು ಕಾಯ್ದೆ ತಿದ್ದುಪಡಿ ಮಾಡೋದ್ರ ಬಗ್ಗೆ ನಮ್ಮ ಘನ ಸರ್ಕಾರ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಏನಂತಂದ್ರೆ ಅದ್ರ ಕಾಯ್ದೆ ಒಳಗೆ ತಿದ್ದುಪಡಿ ಮಾಡ್ಬೇಕು. ತಿದ್ದುಪಡಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏನಂತೀನಿ ನೀನು? ಬಾಬಾ, ನೀನು ಭಾರಿ ವಿಚಾರ ಮಾಡ್ಬಿಡಪ್ಪ. ಎಲ್ಲಿದ್ರು ಹೋಗಿಯೋ ನೀನು? ಎಲ್ಲಿದ್ರು ವಿಚಾರ ಮಾಡತ್ತೀನಿ ನೀನು? ಸರ್ಕಾರಕ್ಕೆ ಸೋಲಾಕಂಗ್ ಮಾತಾಡಕತ್ತೀಪ ನೀನು. ಆ ಸರ್ಕಾರ ಸೋಲಾಕಿ ಅಂತಂದ್ರು ಅದು ನಿಜ ಐತೆ, ಕರೆಕ್ಟ್ ಐತೆ. ಅದೊಂದು ಕಾಯ್ದೆ ತಿದ್ದುಪಡಿ ಆಗಕ ಬೇಕು. ತಿದ್ದುಪಡಿ ಆಗ್ತಂದ್ರ ಎಲ್ಲರಿಗೂ ನೌಕರಿ ಸಿಗುತ್ತೆ, ಎಲ್ಲರಿಗೂ ಮದುವೆ ಆಗುತ್ತೆ, ಎಲ್ಲರೂ ಸಂತೋಷದಿಂದ ಇರ್ತಾರೆ. ಈ ಒಂದು ಕಾಯ್ದೆ ತಿದ್ದುಪಡಿ ಮಾಡೋದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಇದೊಂದು ಕಾಯ್ದೆ ತಿದ್ದುಪಡಿ ಮಾಡಿ ಜಾರಿ ತರಬೇಕು. ಅವಾಗಿನ ಸಮಾಜ ಸುಧಾರಣೆ ಆಗುತ್ತ, ಅಭಿವೃದ್ಧಿ ಆಗುತ್ತ, ಸಮಾಜ ಸಂತೋಷದಿಂದ ಇರುತ್ತೆ. ಕರೆಕ್ಟ್ ಹೇಳೋದು. ನನಗಿನ್ ಮುಂದ ಕನ್ಯೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಮದುವೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸಾಕಾಯ್ತು ನನ್ನ ಜೀವನ ಸಲಾಗಿ. ಏನ್ ಮಾಡ್ಬೇಕಪ್ಪ ದೇವ್ರೆ? ನೋಡೋಣ. ಕುಮಾರ, ಈ ಹುಡುಗ
ಮನಸ್ಸು ಕೆಡ್ಸ್ಕೊಂಡು ಲಗ್ನ ಆಗಿಲ್ಲ ಅಂತ ತಿಳ್ಕೊಂಡ್ರಿ ಯಾ ಗುಡಿ ಕುಂದಿಟ್ಟು ಯಾ ಗಾರ್ಡನ್ ಕುಂದಿಟ್ಟು ಗೊತ್ತಿಲ್ಲ ದೇವ್ರೇ ಏನೇ ಕಾಪಾಡಪ್ಪ ದೇವ್ರೆ ಏನೇ ಕಾಪಾಡ